ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದೋದ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಷೀನ್ ಲರ್ನಿಂಗ್ ಏನು ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ. ಮತ್ತೆ ಇವತ್ತು ನಾವು ಮಷೀನ್ ಲರ್ನಿಂಗ್ ಏನಕ್ಕೆ ಬೇಕು, ಸೊ ಏನು ಯೂಸು ಈ ಮಷೀನ್ ಲರ್ನಿಂಗ್ ಇಂದ ಅಂತ ನಾವು ನೋಡೋಣ. ಓಕೆನಾ. ಸೊ ಇವಾಗ ನಾವು ತುಂಬ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್, ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಆರ್ಗನೈಸೇಷನ್ ಇರ್ತವೆ ಅಲ್ವಾ. ಸೊ ದಿನ ದಿನ ಎಷ್ಟೊಂದು ಡೇಟಾ ಅದು ಜನ್ರೇಟ್ ಮಾಡ್ತಾನೆ ಇರುತ್ತೆ. ಸೊ ಇವಾಗ ಫೇಸ್ಬುಕ್ ಆಗಲಿ, ಅಮೆಝಾನ್ ಆಗಲಿ, ಸೊ ತುಂಬ ಅಂದರೆ ತುಂಬ ಡೇಟಾನ ಜನ್ರೇಟ್ ಮಾಡ್ತಿರುತ್ತೆ ದಿನ ದಿನ ಅಲ್ವಾ. ಸೊ ಮುಂಚೆ ಈ ಏನಂತಾರೆ, ಈ ಕಂಪನೀಸ್ಗಳಿಗೆ ತುಂಬ ಇವಾಗ ಎಷ್ಟೊಂದು ಡೇಟಾ ಇರುತ್ತಲ್ವಾ, ಆ ಎಷ್ಟೊಂದು ಡೇಟಾ ಇಟ್ಕೊಂಡು ಅವರಿಗೆ ಯೂಸ್ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಆ ಡೇಟಾನ. ಓಕೆನಾ. ಇದು ಏನಕ್ಕೆ ಯೂಸ್ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಅಂತ ಅಂದರೆ, ಫಸ್ಟ್ ಒನ್ನು ಡೇಟಾ ವಾಸ್ ಸ್ಕ್ಯಾಟರ್ಡ್ ಅಂತ ಅಂದರೆ, ಇವಾಗ ಬಂದಿರೋಂಥ ಡೇಟಾನ ಅವರು ಬೇರೆ ಬೇರೆ ಸಿಸ್ಟಮ್ಸು, ಬೇರೆ ಬೇರೆ ಕಡೆ ಸ್ಟೋರ್ ಮಾಡ್ತಾ ಹೋದ್ರು. ಸೊ ಇದರಿಂದ ಅವರಿಗೆ ಬೇರೆ ಬೇರೆ ಕಡೆ ಸ್ಟೋರ್ ಮಾಡಿರೋ ಕಾರಣ ಅವರಿಗೆ ಇಂಟಿಗ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಂಟಿಗ್ರೇಟ್ ಅಂದರೆ ಕಂಬೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಡೇಟಾನ. ಓಕೆನಾ. ಇದರಿಂದ ಇದೊಂದು ರೀಸನ್ನು ಏನಕ್ಕೆ ಈ ಒಂದು ಮಷಿನ್ ಲರ್ನಿಂಗು ಬರೋದಕ್ಕೆ ಕಾರಣ. ಓಕೆನಾ. ಸೆಕೆಂಡ್ ಕಾರಣ ಏನು ಅಂತ ಅಂದರೆ, ಲ್ಯಾಕ್ ಆಫ್ ಅವೇರ್ನೆಸ್ ಆ್ಯಂಡ್ ಟೂಲ್ಸ್. ಇವಾಗ ಎಷ್ಟೋ ಕಂಪನೀಸ್ಗಳಿಗೆ ಅವಾಗ ಅಂತ ಅಂದರೆ ಸ್ವಲ್ಪ ಹಳೆ ಕಾಲ. ಓಕೆನಾ. ಸೊ ಅವಾಗೆಲ್ಲ ಅವರಿಗೆ ಈ ಥರ ಒಂದು ಸಾಫ್ಟ್ವೇರ್ ಟೂಲ್ಸ್ ಇದ್ದಾವೆ, ಇದರಿಂದ ಈ ಒಂದು ಟೂಲ್ಸ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋಂಥ ಡೇಟಾನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು, ಅಂದರೆ ತಗೊಳ್ಬೋದು ಅಂತ ಅವರಿಗೆ ಐಡಿಯಾ ಇರಲಿಲ್ಲ. ಸೊ ಈ ಎರಡು ಕಾರಣದಿಂದ ಏನಂದರೆ ಫೇಲ್ ಆಗ್ತಿದ್ರು. ಲೈಕ್ ಡೇಟಾ ಇಂಟಿಗ್ರೇಟ್ ಮಾಡೋದಾಗ್ಲಿ ಅಥವಾ ಈ ಥರ ಸಾಫ್ಟ್ವೇರ್ ಟೂಲ್ಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಇದರಿಂದ ಈ ಡ್ರಾಬ್ಯಾಕ್ಸ್ ಇಂದ ಏನಾಯಿತು, ಮಷೀನ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟು ಬಂತು ಆವಾಗ. ಸೊ ಇವಾಗ ಇವತ್ತಿನ ಸಿನಾರಿಯೋ ಅಲ್ಲಿ ಆರ್ಗನೈಸೇಷನ್ಸು ತುಂಬ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ, ಅದು ಮಷೀನ್ ಲರ್ನಿಂಗ್. ಸೊ ಈ ಎಲ್ಲ ಪ್ರಾಬ್ಲಮ್ಸ್ನು ಕೂಡ ಅದನ್ನ ಸಾಲ್ವ್ ಮಾಡುತ್ತೆ. ಓಕೆನಾ, ಅರ್ಥ ಆಯ್ತಲ್ಲ. ಸೊ ಈ ಮಷೀನ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಅಥವಾ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕಂಪನೀಸು ಈಸಿಯಾಗಿ ಎಷ್ಟೊಂದು ಡೇಟಾ ಇರುತ್ತಲ್ವ, ತುಂಬ ಅಂದರೆ ತುಂಬ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇರುತ್ತೆ. ಆ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಅಲ್ಲಿ ನಮಗೆ ಯಾವ ಯೂಸ್ಫುಲ್ ಡೇಟಾ ಬೇಕೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅನಲೈಸ್ ಮಾಡೋದಕ್ಕೆ ಅದು ಇವಾಗ ಏನು ಮಾಡ್ತಿದೆ, ತುಂಬ ಹೆಲ್ಪ್ ಆಗ್ತಿದೆ ತುಂಬ ಆರ್ಗನೈಸೇಷನ್, ತುಂಬ ಕಂಪನೀಸ್ಗಳಲ್ಲಿ. ಅರ್ಥ ಆಯ್ತಾ ಅಲ್ವಾ, ಯಾಕೆ ಈ ಒಂದು ಮಷೀನ್ ಲರ್ನಿಂಗ್ ಬಂತು ಅನ್ನೋದು ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವಾಗ ನಾವೇನ್ ಮಾಡೋಣ ಅಂತ ಅಂದ್ರೆ, ಸೊ ಯಾಕೆ ಈ ಮಷಿನ್ ಲರ್ನಿಂಗ್ ಅನ್ನೋದು ಪಾಪ್ಯುಲರ್ ಆಯ್ತು. ಈ ಒಂದು ಮಷಿನ್ ಲರ್ನಿಂಗ್ ಪಾಪ್ಯುಲರ್ ಆಗೋದಕ್ಕೆ ತ್ರೀ ಮೇನ್ ರೀಸನ್ಸ್. ಯಾವ್ದ್ಯಾವ್ದಪ್ಪ ಅಂದ್ರೆ, ಹ್ಯೂಜ್ ಅಮೌಂಟ್ ಆಫ್ ಡೇಟಾ, ಸ್ಟೋರೇಜ್ ಅಂಡ್ ಹಾರ್ಡ್ವೇರ್ ಬಿಕೇಮ್ ಚೀಪರ್, ಮತ್ತೆ ಬೆಟರ್ ಅಲ್ಗಾರಿದಮ್ಸ್ ಆರ್ ಅವೈಲಬಲ್. ಸೊ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಅವೈಲಬಲ್ ಅಂತ ಅಂದ್ರೆ, ಇವಾಗ ತುಂಬ ದೊಡ್ಡ ದೊಡ್ಡ ಕಂಪನೀಸ್ಗಳಿರುತ್ತೆ ಅಲ್ವಾ. ಇವಾಗ ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ, ಯೂಟ್ಯೂಬ್ ಆಗಲಿ, ಸೊ ಎಷ್ಟೊಂದು ಡೇಟಾನ ಅದು ಜನ್ರೇಟ್ ಮಾಡುತ್ತೆ ಎವ್ರಿ ಡೇ. ಸೊ ಈ ಒಂದು ಈ ವರ್ಷದಲ್ಲಿ ಇಷ್ಟು ಅಮೌಂಟ್ ಆಫ್ ಡೇಟಾ ಜನ್ರೇಟ್ ಮಾಡಿದೆ ಅಂತ ಅಂದರೆ, ನೆಕ್ಸ್ಟ್ ವರ್ಷ ಈ ಡಬಲ್ ಆಗ್ತಿತ್ತು ಜನ್ರೇಷನ್ ಆಫ್ ಡೇಟಾ. ಸೊ ಇದನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಈ ಒಂದು ಮಷಿನ್ ಲರ್ನಿಂಗ್ ಅನ್ನೋದು ಪಾಪ್ಯುಲರ್ ಆಯಿತು. ಅಂದರೆ ಇಟ್ ವಾಸ್ ಏನಂತೀರ, ಏಬಲ್ ಟು ಹ್ಯಾಂಡಲ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಅಂದರೆ ಎಷ್ಟೇ ಲಾರ್ಜ್ ಡೇಟಾ ಇದ್ರೂ ಕೂಡ ಹ್ಯಾಂಡಲ್ ಮಾಡೋ ಅಂಥ ತಾಕತ್ತು, ಕೆಪಾಸಿಟಿ ಈ ಒಂದು ಟೆಕ್ನಾಲಜಿಯಲ್ಲಿ ಇತ್ತು. ಅದಕ್ಕೋಸ್ಕರ ಏನಂತೀರ, ಇದು ಪಾಪ್ಯುಲರ್ ಆಯಿತು. ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಟೋರೇಜ್ ಮತ್ತು ಹಾರ್ಡ್ವೇರ್. ಸೊ ಮುಂಚೆ ಎಲ್ಲ ಏನಂದರೆ, ಕೆಲವೊಂದು ಡೇಟಾನ ನೀವು ಸ್ಟೋರ್ ಮಾಡಬೇಕು ಅಂತ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಎಕ್ಸ್ಪೆನ್ಸಿವ್ ಅಂದರೆ ಏನು, ಕಾಸ್ಟ್ಲಿ, ತುಂಬ ದುಡ್ಡಾಗ್ತಿತ್ತು. ಓಕೆನಾ. ಆದರೆ ಇವಾಗಿನ ಸಿಚುವೇಶನು ಅಥವಾ ಇವಾಗಿನ ಸಿನಾರಿಯೋ ನೋಡಿದ್ರೆ, ಸೊ ಇವಾಗ ಸ್ಟೋರ್ ಮಾಡೋದಕ್ಕೆ ಖರ್ಚು ಮಾಡ್ತಿದ್ದಂಥ ಹಣ, ಸೊ ಇದೆಲ್ಲ ರೆಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ರೆಡ್ಯೂಸ್ ಅಂದರೆ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಹಾರ್ಡ್ವೇರ್ ಕಾಸ್ಟ್ ಎಲ್ಲ ಕೂಡ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದರಿಂದ ನಾವು ಡೇಟಾನ ಕ್ಯಾಪ್ಚರ್ ಮಾಡೋದಕ್ಕಾಗಲಿ ಅಥವಾ ಡೇಟಾನ ಪ್ರೋಸೆಸ್ ಮಾಡೋದಕ್ಕಾಗಲಿ, ಸ್ಟೋರ್ ಮಾಡೋದಕ್ಕಾಗಲಿ ತುಂಬ ಈಸಿ ಆಗೋಯ್ತು. ಈ ಕಾರಣದಿಂದ ನಮ್ಮ ಒಂದು ML ಅಥವಾ ಮಷಿನ್ ಲರ್ನಿಂಗ್ ಪಾಪ್ಯುಲರ್ ಆಯಿತು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಅಲ್ಗಾರಿದಮ್ ಆರ್ ಅವೈಲಬಲ್. ಇವಾಗಿನ ಜಗತ್ತಲ್ಲಿ ತುಂಬ ಅಲ್ಗಾರಿದಮ್ಸ್ ಇದ್ದಾವೆ, ತುಂಬ ಪವರ್ಫುಲ್ ಅಲ್ಗಾರಿದಮ್ಸು ಅವೈಲಬಲ್ ಇದೆ ಅಲ್ವಾ. ಎಸ್ಪೆಷಲಿ ಈ ಡೀಪ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟು ಗ್ರೋ ಆಗೋದಕ್ಕೆ, ಅಂದರೆ ಬೆಳೆಯೋದಕ್ಕೆ, ಈ ಮಷಿನ್ ಲರ್ನಿಂಗ್ ಅನ್ನೋದು ತುಂಬ ಪವರ್ಫುಲ್ ಮತ್ತು ಅಕ್ಯುರೇಟ್
ಅಕ್ಯುರೇಟ್ ಆಯ್ತು ಅಲ್ವಾ? ಸೊ ದಟ್ ಈಸ್ ವೈ. ಸೊ ಅರ್ಥ ಆಯ್ತಲ್ವಾ? ಸೊ ಏನಕ್ಕೆ ಈ ಮಷೀನ್ ಲರ್ನಿಂಗ್ ಬೇಕು? ಯಾಕಿದು ಪಾಪ್ಯುಲರ್ ಆಯ್ತು? ಅನ್ನೋದು ನಿಮಗೆ ಅರ್ಥ ಆಯ್ತಲ್ವಾ? ಸೊ ದಟ್ಸ್ ಇಟ್ ಗೈಸ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.